ಗದುಗಿನ ಲಕ್ಷಾಂತರ ಹೃದಯಗಳಿಗೆ ಕಣ್ಣಾಗಿರುವಂತಹ ದೈವ ಅಜ್ಜನವರು. ಉತ್ತರ ಕರ್ನಾಟಕದ ಜಿಲ್ಲೆಯಲ್ಲೂ ಇವತ್ತು ಅಜ್ಜನವರ ಶಿಷ್ಯನಿದ್ದಾರೆ. ಈ ವೇದಿಕೆಗೆ ಅಜ್ಜನ ಆಶೀರ್ವಾದ ಸಿಕ್ಕಿದೆ ಈ ಹಾಡಿನ ಮೂಲಕ. ಇದು ನಮ್ಮೆಲ್ಲರ ಈ ವೇದಿಕೆಯ ಈ ಕಾರ್ಯಕ್ರಮದ ಕೇಳುಗರ ವೀಕ್ಷಕರ ಪುಣ್ಯ. ಹನುಮಂತ, ಥ್ಯಾಂಕ್ ಯು. ವಿ.ಪಿ. ಸರ್, ಖಂಡಿತವಾಗಿಯೂ ಅಜ್ಜಯ್ಯನವರು ಎಲ್ಲೂ ಕಣ್ಮರೆ ಆಗಿಲ್ಲ. ಈ ವೇದಿಕೆ ಮೇಲೆ ಒಂದು ಗುರುಸ್ಥಾನದಲ್ಲಿ ನಮ್ಮೆಲ್ಲರ ನಡುವೆ ಇದ್ದಾರೆ. ಹನುಮಂತ, ಸಂತೋಷವಾಗಿದೆಯಾ ಜೀವನದಲ್ಲಿ? ಅದೇನ್ರಿ ಸರ್, ಅಷ್ಟೇ ಬೇಕಿತ್ತು. ಭಗವಂತ ನಿನಗೆ ಎಲ್ಲ ಒಳ್ಳೇದು ಮಾಡ್ಲೆ. ಲವ್ ಯು ಹನುಮಂತ. ಟೂ ಸರ್, ಲವ್ ಯು ಟು. ಥ್ಯಾಂಕ್ ಯು ವಿ.ಪಿ. ಸರ್. ಅರ್ಜುನ್ ಸರ್, ಹನುಮಂತ ಅವ್ರು ನೋಡಿದಾಗೆಲ್ಲ ನನಗೆ ಅನ್ಸೋದೊಂದೇ, ಜ್ಞಾನಕ್ಕೆ ಸಮ ಇಲ್ಲ ಅಂತ ಹೇಳ್ತಾರೆ. ಬಟ್ ಈ ಹನುಮಂತ ಬಂದಮೇಲೆ ಜ್ಞಾನಕ್ಕೆ ಸಮ ಇದೆ. ಏನು ಜ್ಞಾನಕ್ಕೆ ಸಮ? ಮುಗ್ಧತೆ ಹಾಗೂ ಸರಳತೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾನೆ. ಅವನು ಏನು ಗೊತ್ತಿದೆ ಅದನ್ನು ಅದ್ಭುತವಾಗಿ ಆಡ್ತಾನೆ. ಅದಕ್ಕೆ ಫುಲ್ ಸೋಲ್ ಹಾಕಾಡ್ತಾನೆ. ಆ್ಯಂಡ್ ಅದು ಕೆಲವ್ರು ಮಾತ್ರ ಮಾಡೋಕ್ಕಾಗಲ್ಲ. ಆ ಥರದೊಂದು ಜ್ಞಾನಿ, ಆ ಥರದೊಂದು ಯೋಗಿ ಥರ ಕಾಣ್ತಾನೆ ನನಗೆ ಹನುಮಂತ. ಆ್ಯಂಡ್ ಹನುಮಂತ ಆ ಶ್ರೀರಾಮ ಹಾಗೂ ಹನುಮಂತನಿಗೆ ಏನು ನಂಟಿತ್ತೋ ಅದೇ ನಂಟು ಈ ಹನುಮಂತ ಹಾಗೂ ಸಂಗೀತಕ್ಕಿದೆ ಅಂತ ಅನಿಸುತ್ತೆ ನನಗೆ. ಖಂಡಿತವಾಗ್ಲೂ ದೇವರ ಆಶೀರ್ವಾದ, ಕೃಪೆ ಕಂಪ್ಲೀಟಾಗಿ ಹನುಮಂತನ ಮೇಲೆ ಹೀಗೆ ಇರಲಿ. ಅವ್ನು ಹೀಗೆ ನಮ್ಮ ಸ್ಟುಡಿಯೋಗೆ ಬಂದರೂ ಹೀಗೆ, ಅವ್ನಿಗೆ ಸಿನಿಮಾ ಹಾಡಾದರೂ ಕೊಡಿ, ನೀವೇನಾದರೂ ಕೊಡಿ, ಅವ್ನು ಹೀಗೆ ಇರ್ತಾನೆ. ಅವ್ನು ಯಾವ ಲೋಕನೂ ಅವನನ್ನು ಎಫೆಕ್ಟ್ ಮಾಡಿಲ್ಲ. ಗಾಡ್ ಬ್ಲೆಸ್ ಯು ಹನುಮಂತ. ನನಗೆ ನೀನು ಲುಕ್ ಇಷ್ಟ ಆಯ್ತು ಕಣೋ. ಒಂಥರ ಸ್ಮಾರ್ಟ್ ಆಗಿ, ಒಂಥರ ಬೇರೆ ಲೆವೆಲಲ್ಲಿ ಕಾಣ್ತೀವಿ. ಧನ್ಯವಾದಗಳು ಅರ್ಜುನ್ ಸರ್. ಮಹಾಗುರುಗಳೇ, ಈತ ಬಂದ ಮೊದಲ ದಿವಸ ಈತನಿಗೆ ಆಯ್ಕೆ ಮಾಡೋದ ಬೇಡವಾ ಅಂತ ಯೋಚನೆಗೆ ಬಿದ್ದಿದ್ವಿ. ಆಮೇಲೆ ಏನೋ ಒಂದು ಇಂಟ್ಯೂಷನ್ ಅಲ್ಲಿ ಅಲ್ವಾ ಯೋಚನೆ ಮಾಡಿ ಹತ್ರ ಬಾರಯ್ಯ ಅಂತ ಕರೆದ್ವಿ. ಬಂದೇ ಬಿಟ್ಟ. ಆವತ್ತು ಏನೋ ಪುಣ್ಯಕ್ಕೆ ನಾನೊಂದು ಕೌದಿ ಹಾಕೊಂಡಿದ್ರಿ. ಆ ಕೌದಿಯನ್ನ ಅವನ ಹೆಗಲಿಗೆ ಹಾಕಿದೆ. ಬರೀ ನೀವು ಅವ್ರ ಕೌದಿನ ನೀವು ಅವ್ರ ಹೆಗಲಿಗೆ ಹಾಕಿಲ್ಲ ಮಹಾಗುರುಗಳೇ, ಅವನ ಹೆಗಲಲ್ಲಿದ್ದ ಟವಲನ್ನ ತಾವು ಧರಿಸ್ಕೊಂಡ್ರಿ. ಅಷ್ಟೇ ತಾನೇ ಮಾಡೋಕ್ಕಾಗೋದು. ಈಗ ಅವನು ಭಾರ ಏನಿದೆಯೋ ನಾವಿಸ್ಕೊಳ್ಳೋದು, ನಮ್ಮ ಕುತ್ತಿಗೆಯಲ್ಲಿದ್ದ ಹಾರವನ್ನು ಅವ್ರಿಗೆ ಹಾಕೋದು. ಜನಪದಕ್ಕೆ ಅಷ್ಟೇ ಮಾಡೋದು. ನೋಡಿ, ಇಂಥ ವೇದಿಕೆಯಲ್ಲಿ ಈ ಮಗು ಬಂದು ಇಲ್ಲಿ ನಿಂತಿದೆ ಅಂದ್ರೆ ಅವತ್ತು ನೃಪತುಂಗ ಒಂದು ಕವಿರಾಜ ಮಾರ್ಗ ಅಂತ ಒಂದು ದೊಡ್ಡ ಕಾವ್ಯವನ್ನು ಬರೆದಿದ್ದಾನೆ. ಅಂದ್ರೆ ಕವಿಗಳಿಗೆ ಮಾರ್ಗದರ್ಶನ ನೀಡ್ತಕ್ಕಂಥ ಒಂದು ಕಾವ್ಯ ಅದು. ಆ ಕಾವ್ಯದಲ್ಲಿ ಜನಪದರ ಕುರಿತು ಬಹಳ ಮುಖ್ಯವಾದ ಒಂದು ವಾಕ್ಯವನ್ನ ಹೇಳಿದ್ದಾನೆ. ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ನಮ್ಮ ಜನಪದರಿಗೆ ಹೇಳ್ತಾನೆ. ಏನದು ಅಂದರೆ ಕುರಿತೋದದೆಯಂ, ಅವ್ರಿಗೆ ಹೀಗೆ ಓದಬೇಕು, ಇದನ್ನೇ ಓದಬೇಕು, ಇದನ್ನೇ ಬರೀಬೇಕು, ಇದನ್ನೇ ಕಲಿಬೇಕು ಅನ್ನೋದು ಗೊತ್ತಿಲ್ಲ. ಆದರೂ ಅವರು ಕಾವ್ಯವನ್ನು ಪ್ರಯೋಗ ಮಾಡ್ತಾರೆ ಅಂತ ಅವತ್ತೇ ಜನಪದರಿಗೆ ಒಂದು ಪಟ್ಟವನ್ನು ಕೊಟ್ಟಿದ್ದಾನೆ. ಅವನು ಆವತ್ತು ಅಂದ್ಕೊಂಡ, ಈಗ ಈ ವೇದಿಕೆ ಜಾನಪದರು ಮತ್ತು ಜಾನಪದ ಇವರಿಬ್ಬರ ಸಂಯೋಗದ ದೊಡ್ಡ ವೇದಿಕೆಯಾಗಿದೆ. ಇಷ್ಟು ದೊಡ್ಡ ವಾದ್ಯಗೋಷ್ಠಿ ಮಧ್ಯೆ ಅವನು ಆ ಜಾನಪದ ತನ್ನ ವಾದ್ಯವನ್ನು ಇಟ್ಕೊಂಡು ತನಗೆ ತಿಳಿದದ್ದನ್ನು ಹೃದಯಪೂರ್ವಕವಾಗಿ ಹಾಡ್ತಿದ್ದಾನಲ್ಲ, ಇದು ಬೆಳೆಯುತ್ತಿರುವ ಜಾನಪದರಿಗೆ ಮಾರ್ಗದರ್ಶನ. ಜನಪದಕ್ಕೆ ಕಡ್ಡಾಯವಾಗಿ ಶ್ರುತಿಲೇಪನ ಆಗಬೇಕು, ಅದು ಶಾಸ್ತ್ರೋಕ್ತವೂ ಆಗಬೇಕು, ಅದರ ಕಲಿಕಾ ಪದ್ಧತಿಗಳು ಕೂಡ ರೂಢಿಗೆ ಬರಬೇಕು. ಅದನ್ನ ನಿಮ್ಮಂಥವ್ರು ಕಲಿಬೇಕು. ನಿನ್ನ ಮುಖಾಂತರ ಬಹಳ ಜನಪದರು ಆ ವಿನಯದ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕಾಗಿದೆ. ಗೊತ್ತಾಯ್ತೇನೆಯಾ? ನೀನು ಜನಪದದ ಉತ್ತರಾಧಿಕಾರಿ. ನೀನೇ ಜನಪದಕ್ಕೆ ಎತ್ತರಾಧಿಕಾರಿ ಆಗಬೇಕು, ಸರ್ವಾಧಿಕಾರಿ ಆಗಬೇಕು. ಜ್ಞಾಪಕ ಇಟ್ಕೋ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು ಮಹಾಗುರುಗಳೇ. ಹನುಮಂತ, ಎಷ್ಟು ಹೆಮ್ಮೆಯಿಂದ ಮಾತಾಡಿದ್ರು ಮಹಾಗುರುಗಳು. ಎಂಥ ಸ್ಥಾನದಲ್ಲಿ ಕೂರಿಸಿದ್ದಾರೆ, ಇಂಥ ಜವಾಬ್ದಾರಿನ ಕೊಟ್ಟಿದ್ದಾರೆ ನಿನಗೆ ಅಲ್ವಾ. ಆಕ್ಚುಲಿ ಆಶೀರ್ವಾದ ನಿನಗೆ ಮಹಾಗುರುಗಳ ಕಡೆಯಿಂದ ಸಿಕ್ಕಿರೋದು ಅಲ್ವಾ. ಈಗ ನಿನಗೆ ಒಂದು ಪ್ರಶ್ನೆ. 6 ಟೀಮ್ ಇದೆ, 6 ಮೆಂಟರ್ಸ್ ಇದ್ದಾರೆ. ಯಾವ ಟೀಮ್ಗೆ ನೀನ್ ಹೋಗ್ಬೇಕು ಅನ್ನೋದು ನಿನಗೆ ಇಷ್ಟ ಇದೆ? ಯಾರ ಟೀಮು? ಇಲ್ರಿ, ನಾ ಯಾರಿಗೆ ಬೇಕು ಅವ್ರಿಗೆ ಕೇಳ್ಕರಿ. ತಮ್ಮ, ಅದೇ ಕಣ ಕಾನ್ಫಿಡೆನ್ಸ್. ವಿ.ಪಿ. ಸರ್, ನೀವು ಡೈರೆಕ್ಟ್ ಆಗಿ ಹೇಳ್ಬಿಡಿ ಇವನ್ ಯಾವ ಟೀಮ್ಗೆ ಅಂತ. ಇವನನ್ನ ಹ್ಯಾಂಡಲ್ ಮಾಡಕ್ಕೆ ಸ್ವಲ್ಪ ಪವರ್ ಬೇಕು. ಆ ಪವರು ಹೇಮಂತ್ ಅವ್ರ ಹತ್ರ ಐತೆ ಅಂತ ನನ್ಗನ್ಸುತ್ತೆ. ಅಣ್ಣ, ಹ್ಯಾಂಡಲ್ ಮಾಡೋಣ ಸ್ವಲ್ಪ ಇವನ್ನ. ಹೇಮಂತ್ ಸರ್ ಅವರ ಟೀಮ್ಗೆ ಆಯ್ಕೆ ಆಗಿದ್ದಾರೆ ಹನುಮಂತ್.
ಹೇಮಂತ್ ಸರ್ ಓಕೆನಾ ಈ ಹನುಮಂತ? 100% ಓಕೆನಮ್ಮ. ಹೌದಾ? ಸೊಗುಡಿದೆಯಲ್ಲ, ಇಲ್ಲಿ ಬಂದ್ರೆ ಘಮ 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 ಅಂತಿರ್ತೀನಿ ನಮ್ಮ team. ಅರೆ ಅರೆ ಬರ್ಲಿ. ಜೈ 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 ಓಡು ಸೇರ್ಕೋ. ಅಭಿಷೇಕ್, ಆ ಸ್ಮೈಲ್ ಐ ಲೈಕ್ ಇಟ್. ಸಚ್ ಅ ಕ್ಯೂಟ್ ಸ್ಮೈಲ್ ಹಿ ಹ್ಯಾಸ್ ಅಲ್ವಾ? ಏನೋ ಹಾಡಲ್ಲಿ ಎನರ್ಜಿ. ಇವತ್ತು ನಮ್ಮ ಡಿ ಬಾಸ್ ಹಾಡನ್ನ ಸಖತ್ತಾಗಿ ಹಾಡಿ ಚಿಂದಿ ಮಾಡಿದೆ ಕಣ. ಸೂಪರ್. ಈಗ ಈ ಐತಲ್ಲ ಕಡಿ ಅಂದ್ರೆ ಏನು ಅಭಿಷೇಕ್? ಅವ್ರ ಭಾಷೆಯಲ್ಲಿ ಕರೆಯುವಂತ ಲವರ್ ಆ ಥರ. ಓ ನೀನ್ ಆ ಥರ ಬರ್ತಾ ಇದ್ಯಾ ಅರ್ಜುನ್ ಸರ್? ಹೈ ಎನರ್ಜಿ, ಹೈ ವೋಲ್ಟೇಜ್ ಸಾಂಗ್, ಅಮೇಝಿಂಗ್ ಸಿಂಗಿಂಗ್. ನನಗೆ ಅಭಿಸಿ ಅಂತ ಈ ಸ್ಟೈಲ್ಗೆ ಎಲ್ಲರೂ ಡ್ಯಾನ್ಸ್ ಮಾಡಿಸ್ಬಿಟ್ಟ. ಆಮೇಲೆ ಈ 6-8 ಸಾಂಗು ಇಷ್ಟು ಫಾಸ್ಟ್ ಸಾಂಗಲ್ಲಿ ಶಂಕರ್ ಮಹಾದೇವನ್ ಸರ್ ಯಾವಾಗ ಹಾಡಿದ್ರು ಅದು ಮ್ಯೂಸಿಕಲ್ ಎಲಿಮೆಂಟ್ಸ್ ತುಂಬ ಚಿಕ್ಕದಾಗಿ ಕ್ಯೂಟಾಗಿ ಆ್ಯಡ್ ಮಾಡಿಬಿಡ್ತಾರೆ. ಅದನ್ನೆಲ್ಲ ನೋಟ್ ಮಾಡಿ ತುಂಬ ಚೆನ್ನಾಗಿ ಫಾಲೋ ಮಾಡಿದೆ ಅಭಿಸಿ. ಮ್ಯೂಸಿಕಲಿ ಕೂಡ ಈ ಹಾಡನ್ನ ತುಂಬ ಚೆನ್ನಾಗಿ ಹಾಡಿದ್ಯಾ, ಸೂಪರ್ಬಾಗಿ ಹಾಡಿದ್ಯಾ. ವರ್ಣ ಅವರೇ, ನಿಮ್ಮದು ಮೆಲಡಿ ವಾಯ್ಸು ಆಮೇಲೆ ಈ ಥರದ ಹಾಡು ಎರಡು ಜಾನರಲ್ಲೂ ನೀವು ಚೆನ್ನಾಗಿ ಹಾಡ್ತೀರಾ. ನಿಮ್ಗೆ ಏನು ಸಿಗುತ್ತೆ ಅದು. ನೀವು ಲಾಸ್ಟ್ ಟೈಮ್ ಇದ್ದಾಗಲೂ ಅಷ್ಟೇ ನಿಮ್ಮ ಎಲ್ಲ ಹಾಡುಗಳನ್ನ ನಾನು ಭಾಳ ಎಂಜಾಯ್ ಮಾಡಿದ್ದೀನಿ. ಭಾಳ ಚೆನ್ನಾಗಿ. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಇಬ್ಬರು ಪವರ್ಫುಲ್ ಆಗಿ ಆಡಿದ್ದೀರಾ. ನೀವು ಯಾವ ಟೀಮ್ಗೆ ಹೋದ್ರು ಅಲ್ಲಿ ಝಿ ಅನ್ನೋದು ಎನರ್ಜಿ ಆಗ್ಬಿಡುತ್ತೆ. ಥ್ಯಾಂಕ್ಸ್ ಟು ಹರಿಕೃಷ್ಣ ಆ್ಯಂಡ್ ದಿ ರೈಟರ್. ಧನ್ಯವಾದಗಳು ಮಹಾಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಅಭಿಷೇಕ್, ವರ್ಣ ರೆಡಿನಾ ಟೀಮ್ ಹೋಗೋದಕ್ಕೆ? ಎಸ್. ಈ ಪ್ರತಿಭಾನ್ವಿತ ಟ್ಯಾಲೆಂಟ್ ಅಭಿಷೇಕ್ ಅವರು ಯಾವ ತಂಡಕ್ಕೆ ಹೋಗ್ತಾರೆ? ಸರ್ ಅಭಿಸಿ ಅಂತ ಯಾರ ಟೀಮ್ ಹೇಳು? ಹೆಸರೇ ಹೇಳ್ತಾ ಇದ್ದಾರೆ, ರಾಗದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಬಿಡಿಸಿ ಹೇಳಲೇನೋ? ಅನುರಾಧ ಭಟ್ ಮ್ಯಾಮ್. ಅನುರಾಧ ಭಟ್ ಅವರ ತಂಡಕ್ಕೆ ವರ್ಣ ಹಾಗೂ ಅಭಿಷೇಕ್ ಹಾಗೂ ವರ್ಣ ಅವರು ಹೋಗ್ತಿದ್ದಾರೆ ಅನುರಾಧ ಭಟ್ ಅವರ ತಂಡಕ್ಕೆ. ಅನುರಾಧ ಮೇಡಮ್ ಅವರೇ, ಫುಲ್ ಎನರ್ಜಿ ಎಂಟರ್ಟೈನ್ಮೆಂಟ್ ಬಂದಿದೆ ನಿಮ್ಮ ಟೀಮ್ಗೆ. ಹೌದು, ತಂಡದ ಎನರ್ಜಿ ಜಾಸ್ತಿ ಆಯ್ತು. ಹಾ. ಅಷ್ಟೇ ಅಲ್ಲ, ಶಾಸ್ತ್ರೀಯದಿಂದ ಶುರುವಾಗಿ ಟಪಾನ್ ಗುಚ್ಚಿವರೆಗೂ ನಾವು ಫುಲ್ ಕಾನ್ಸರ್ಟ್ ಕೊಡ್ತೀವಿ. ಸೂಪರ್. ಸರ್, ಯಾವ್ದ್ರ ಬಗ್ಗೆ ಇದರಲ್ಲಿ ಮಾತಾಡೋದು ನಂಗಿತ್ತು. ಮೊಟ್ಟ ಮೊದಲನೇದಾಗಿ ಆ ಶಹನಾಯಿ ಶ್ರೀಯುತ ಮಂಜು ಅವರು ಅಷ್ಟು ಅದ್ಭುತವಾಗಿ ನುಡಿಸಿದ್ರು. ಜೋರಾದ ಚಪ್ಪಾಳೆ ಶ್ರೀಯುತ ಮಂಜು ಅವರಿಗೆ. ಆಕ್ಚುಲ್ ಆಗಿ ನಾನು ಅಖಿಲ ಅವರ ಗಾಯನ ಫಸ್ಟ್ ಟೈಮ್ ಕೇಳ್ತಾ ಇರೋದು. ವಿಜೇತ್ ಹಾಗೂ ಆಶಾ ಭಟ್ ಹಾಡನ್ನ ಕೇಳಿದ್ದೀನಿ. 3 ಜನ ಹೇಗೆ ಹಾಡಿದ್ರಿ ಅಂದ್ರೆ ಅದನ್ನ ನಿಲ್ಲಿಸಲೇಬಾರ್ದೇನೋ ಅಂತ ಅನ್ನಿಸ್ತಾ ಇತ್ತು. ಆ ರೀತಿಯಾದಂಥ ಒಂದು ಅನುಭವ. ಈ ಹಾಡಿನ ಒಂದು ಮೆರುಗೇನಿತ್ತು. ಆ ಸ್ಟಾರ್ಟಿಂಗ್ ಅಲ್ಲಿ ಅರ್ಜುನ್ ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ಒಂದು ಆ ಗ್ರೂವ್ ಮಾಡಿದ್ದಾರೆ. ನನಗನ್ನಿಸ್ತಿತ್ತು ಈ ಒರಿಜಿನಲ್ ಸಿಂಗರ್ ಇಂದು ನಾಗರಾಜ್ ಮೇಡಮ್ ಇಲ್ಲಿ ಇದ್ದಾರೆ. ಸ್ವಲ್ಪ ಇಫ್ ಯು ಡೋಂಟ್ ಮೈಂಡ್ ಹಂಗೆ ಅಲ್ಲಿ ಜಾಯ್ನ್ ಆಗಿ ಆ ಸ್ಟಾರ್ಟಿಂಗ್ ಅಲ್ಲಿ ಆ ತಾನ ಏನ್ ಟ್ರೈ ಮಾಡಿದ್ರು ಆಲಾಪನೆ ಅದನ್ನೆಲ್ಲ ಇನ್ನೂ ಸ್ವಲ್ಪ ನೀವು ಅದನ್ನ ನಿಮ್ಮ ಶೈಲಿಯಲ್ಲಿ ಜಾಮ್ ಮಾಡ್ಬೋದೇನೋ ಅಂತ ಅನ್ನಿಸ್ತು. ಖಂಡಿತ ಸರ್, ಮೈ ಪ್ಲೇಜರ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ ಪಾ